request all of you to inaugurate this function by cutting the ribbon, and this must be done by our principal of the college. Thank you. ಸರ್ ಆದ್ರೆ ಇಟ್ಕೊಳ್ಳಿ ಸರ್ ಹಾಂ ಸರ್ ಸರ್ ನೀವು ಇರ್ಬೇಕು ಜಾಯಿನ್ ಮೇಡಮ್ ಇಟ್ಕೊಳ್ಳಿ ಮೇಡಮ್ ಥ್ಯಾಂಕ್ ಯು. Firstly, I welcome Sir, the principal of our college and the chief guest for this event. Welcome, sir. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. Next, I welcome Jagannath, sir, head of the department of chemistry, Sri Patil College. Welcome, sir. Next, I like to welcome Sarita ma'am, head of the department of physics, Sri Patil College. Welcome, ma'am. Next, I like to welcome Shanta ma'am, senior teacher of Sri Patil School. Welcome, ma'am. Next, I welcome Vishalakshi ma'am, the senior teacher of Sri Patil School. Welcome, ma'am. Next, I welcome the headmaster of our high school, so Shrikant sir. Welcome, sir. Next, I like to welcome Vijayalakshmi ma'am, senior teacher of Sri Patil High School. Welcome, ma'am. Next, I welcome Yogesh sir, senior teacher of our high school. Welcome, sir.
ಸೈನ್ಸ್ ಎಕ್ಸಿಬಿಷನ್ ಇದೆಯಲ್ಲ ನಿಜಕ್ಕೂ ಭಾಳ ಅರ್ಥಪೂರ್ಣವಾಗಿದೆ. ಈ ಮಕ್ಕಳ ಒಂದು ಲವಲವಿಕೆ ಮತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಇದ್ದರು ಆ ಮಾಡಲನ್ನು ಏನು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಮತ್ತು ಭಾಳ ಇಂಪಾರ್ಟೆಂಟ್ ಅಂದರೆ ಮಾಡಲನ್ನು ತಯಾರು ಮಾಡೋದು ಒಂದೇ ಅಲ್ಲ, ಅದರ ಹಿನ್ನೆಲೆ ಆ ಏನು ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಮಕ್ಕಳಲ್ಲಿ ವೈಜ್ಞಾನಿಕ ಸತ್ಯ ಇದೆಯಲ್ಲ, ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ನಾನು ಒಬ್ಬ ಉಪನ್ಯಾಸಕನಾಗಿ ಹೇಳ್ತಿದ್ದೀನಿ, ಈ 8th ಮತ್ತು 9th ವಿದ್ಯಾರ್ಥಿಗಳಾದರೂ ಕೂಡ ಈ ಮಕ್ಕಳಲ್ಲಿ ವಿಜ್ಞಾನದ ಅರಿವು ಭಾಳ ಚೆನ್ನಾಗಿದೆ. ಐ ಥ್ಯಾಂಕ್ಫುಲ್ ಟು ದೇರ್ ರಿಲೇಟೆಡ್ ಟೀಚರ್ಸ್. ನೋಡಿರಿ, ಮಕ್ಕಳಲ್ಲಿ ನಾವು ಒಬ್ಬ ಉಪನ್ಯಾಸನಾಗಿ ಏನು ಹೇಳ್ತೀನಿ ಅಂದರೆ, ಈ ಬೆಳೆಯುವಂಥ ಸಿರಿ ಮೊಳಕೆಯ ಹಾಗೆ ಈ ಒಂದು ಮಕ್ಕಳಲ್ಲಿ ವಿಜ್ಞಾನದ ಅರಿವು ಭಾಳ ಚೆನ್ನಾಗಿದೆ. ಅವರು ನಾನು ಜೀವಶಾಸ್ತ್ರ ಉಪನ್ಯಾಸನಾಗಿ ಹೇಳೋದಾದರೆ ಆ DNA ಮಾಡಲ್ ಇರ್ಬೋದು, ಮತ್ತು ಹಾರ್ಟ್ ಸರ್ಕ್ಯುಲೇಷನ್ ಇರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ನ್ಯೂರಾನ್ ಬಗ್ಗೆ ಇರ್ಬೋದು, ಮಕ್ಕಳು ಇಷ್ಟು ಚೆನ್ನಾಗಿ ಅದರ ಒಂದು ಅರ್ಥೈಸಿದ್ದಾರೆ. ನನಗೆ ನಿಜವಾಗ್ಲೂ ಭಾಳ ಹೆಮ್ಮೆ ಆಗಿದೆ. ಇಂತಹ ಎಕ್ಸಿಬಿಷನ್ಗಳು, ಸೈಂಟಿಫಿಕ್ ಎಕ್ಸಿಬಿಷನ್ಗಳು ಇನ್ನು ಹೆಚ್ಚಾಗಿ ಈ ಶಾಲೆಯಿಂದ ನಡೀಲಿ, ಮಕ್ಕಳಲ್ಲಿ ವಿಜ್ಞಾನದ ಅರಿವು ಮೂಡಲಿ ಅಂತ ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಮಗೆ ತುಂಬ ಧನ್ಯವಾದ. ಹೈಸ್ಕೂಲಲ್ಲಿ ನಡೆದಿರ್ತಕ್ಕಂಥ 9 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸೈನ್ಸ್ ಎಕ್ಸಿಬಿಷನ್ ತುಂಬ ವೈವಿಧ್ಯತೆಯಿಂದ ಕೂಡಿತ್ತು. ಅಲ್ಲಿ ಬಹಳಷ್ಟು ಮಕ್ಕಳು ಈ ಕ್ರಿಯೇಟಿವಿಟಿಗೆ ಒತ್ತು ಕೊಟ್ಟಿದ್ದಾರೆ. ಸೊ ಈ ಕ್ರಿಯೇಟಿವಿಟಿಯಿಂದ ನನಗೆ ಒಂದು ಗೊತ್ತಾಗಿದ್ದೇನು ಅಂತ ಹೇಳಿದರೆ, ಈ ಶಾಲೆಯಲ್ಲಿ ಇರ್ತಕ್ಕಂಥ ಈ ಒಂದು ಉಪನ್ಯಾಸಕರು ಅಥವಾ ಶಿಕ್ಷಕರು ಮಕ್ಕಳಿಗೆ ಭಾಳ ಫೋಕಸ್ ಓರಿಯೆಂಟೆಡ್ ಮಾಡಿ ಅವ್ರಿಗೆ ಅಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾನು ಈ ಒಂದು ಎಕ್ಸಿಬಿಷನಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಸೊ ಇನ್ನೂ ಇದಕ್ಕಿಂತ ಹೆಚ್ಚು ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೀವು ಡೆವಲಪ್ ಮಾಡೋಕ್ಕೆ ಇನ್ನೂ ಪ್ರಯತ್ನ ಪಡಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಜಡ್ಜನ್ನಾಗಿ ಆಹ್ವಾನಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಈಗ ತಾನೇ ನಾವು ಎಲ್ಲ ವೀಕ್ಷಣೆ ಮಾಡಿ ಬಂದ್ವಿ. ಪ್ರತಿಯೊಂದು ಮಕ್ಕಳು ಈ ಎಕ್ಸಿಬಿಷನ್ಲಿ ಭಾಳ ಚೆನ್ನಾಗಿ ತಮ್ಮ ಕ್ರಿಯೇಟಿವಿಟಿನ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದ್ರ ಹಿಂದೆ ಅಷ್ಟೇ ಶ್ರಮವಾಗಿ ಟೀಚರ್ಸ್ ಕೂಡ ಇಲ್ಲಿ ಭಾಳ ಕಷ್ಟಪಟ್ಟು ಮಕ್ಕಳಿಗೆಲ್ಲ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಪ್ರತಿಯೊಂದು ಮಾಡಲಲ್ಲಿ ಅವರು ಇನ್ವಾಲ್ವ್ ಆಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದರು. ಓವರಾಲ್ ಆಗಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಚೆನ್ನಾಗಿ ಎಕ್ಸ್ಪ್ರೆಷನ್ ಮತ್ತು ಆರ್ಗನೈಸ್ ಮಾಡಿರ್ತಕ್ಕಂಥ ಹೆಡ್ ಮಾಸ್ಟರ್ ಮತ್ತು ಟೀಚರ್ ಸ್ಟಾಫ್ ಎಲ್ಲರೂ ಚೆನ್ನಾಗಿ ಆರ್ಗನೈಸ್ ಮಾಡಿ ಒಂದು ಯಶಸ್ವಿಯಾಗಿ ಎಕ್ಸಿಬಿಷನನ್ನು ಅವರೆಲ್ಲರೂ ಕೂಡ ಪೂರ್ಣವಾದ ಧನ್ಯವಾದ. Myself is Reyes. I am from 10th class. Today our school have conducted science exhibition. It was very well and we got very information about that. Our brothers and sisters have performed it. Myself Nishita KS. I am from 8th LKG class. This exhibition is so nice how the children's knowledge was expressed in this exhibition. Myself Sanjupriya, I am from 10th standard. Our teachers have conducted science exhibition in our school. Our brothers and sisters have participated in this science exhibition. They are so creative and the models that they have done is so informative. Thank you. ಎಲ್ರಿಗೂ ನಮಸ್ಕಾರ. ವಿಜ್ಞಾನ ವಸ್ತು ಪ್ರದರ್ಶನ ಈ ಒಂದು ಕಾರ್ಯಕ್ರಮ ಸೃಜನಶೀಲತೆಯಿಂದ ಕೂಡಿರುವುದರ ಜೊತೆಗೆ ನಮ್ಮ ವೃತ್ತಿ ಬಾಂಧವರ ವಿಷಯವಾರು ವೃತ್ತಿ ಬಾಂಧವರ ನಿರಂತರವಾಗಿರ್ತಕ್ಕಂಥ ಪರಿಶ್ರಮ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಆಸಕ್ತಿ, ಪ್ರತಿಭೆ ಇವು ಈ ಒಂದು ಸೃಜನಶೀಲ ಚಟುವಟಿಕೆಗಳಲ್ಲಿ ಭಾಳ ಚೆನ್ನಾಗಿ ಮೂಡಿಬಂದು, ಅದರ ಜೊತೆಗೆ ಇಲ್ಲಿ ಈ ಒಂದು ಕಾರ್ಯಕ್ರಮ ಬರೀ ಕಾರ್ಯಕ್ರಮ ಆಗಿರಲಿಲ್ಲ, ಇದು ಒಂದು ಸೃಜನಶೀಲತೆಯಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ವಿಷಯವಾರು ಶಿಕ್ಷಕರು ಜೊತೆಗೆ ಸಹ ಶಿಕ್ಷಕರು ಕೂಡ ಇಂಥ ಕಾರ್ಯಕ್ರಮಗಳನ್ನು ನಡೆಸುವುದರ ಜೊತೆಗೆ ಮಕ್ಕಳಲ್ಲಿ ಸೃಜನಾತ್ಮಕ ಚಟುವಟಿಕೆಗಳನ್ನು ಮೂಡಿಬರಲಿಕ್ಕೆ ಸದಾ ಒಂದು ಪ್ರೋತ್ಸಾಹವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಈ ಒಂದು ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ.